ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ತಾಲಿಪಟ್ಟು ಮಾಡೋಣ. ಹಾಗಾದರೆ ತಾಲಿಪಟ್ಟಿಗೆ ಏನೇನು ಬೇಕು, ಇಂಗ್ರೀಡಿಯೆಂಟ್ಸ್, ಮಾಡೋ ವಿಧಾನ ಹೇಗೆ, ಆರಾಮ್ ಕೂತ್ಕೊಂಡು ಅಥವಾ ನಿಂತುಕೊಂಡು ಲಟ್ಟಿಸಬಹುದು. ನಿಧಾನವಾಗಿ ಸುಡೋಣ, ನಂತರ ಸುಡೋಣ. ಓಕೆ, ಹಾಗಾದರೆ ಇದಕ್ಕೆ ದೌತಿನೂ ಕೆಲಸ ಇಲ್ಲ. ಆರಾಮ್ ಮಿಕ್ಸಿ ಒಳಗೆ ಎಲ್ಲ ಹಾಕ್ಕೊಂಡು ನಂತರ ನಾದ್ಕೊಂಡು ಮಾಡೋದಿರುತ್ತೆ. ಓಕೆ, ಬನ್ನಿ ಹಾಗಾದರೆ ನೋಡೋಣ. ಇಂಗ್ರೀಡಿಯೆಂಟ್ಸ್ ಏನು ಅಂತಂದ್ರೆ, ಉಳ್ಳಾಗಡ್ಡಿ ತಗೊಂಡಿದ್ದೀವಿ, ಒಣಗಿದ ಪುದೀನ ತಗೊಂಡಿದ್ದೀವಿ, ಕರಿಬೇವು ತಗೊಂಡಿದ್ದೀವಿ ಒಣಗಿದ್ದು, ಅಲ್ಲ ಬೆಳ್ಳುಳ್ಳಿ ತಗೊಂಡಿವಿ, ಜೊತೆಗೆ ಸ್ವಲ್ಪ ಅಜವೈನ್ ತಗೊಂಡಿದ್ದೀವಿ, ಓಂ ಕಾಳು ಅಂತಿತ್ತಲ್ಲ ಅದು ಒಂದು ಪಿಂಚ್ ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಉಳ್ಳಾಗಡ್ಡಿ ಹೆಚ್ಚಿಕೊಂಡಿದ್ದೀನಿ. ಇವು ಇಷ್ಟೇ ಏನದವಲ್ಲ, ಉಳ್ಳಾಗಡ್ಡಿ, ಓಂ ಕಾಳು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕರಿಬೇವು, ಇವುಗಳನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಬರೋಣ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಂದರೆ, ತಾಲಿಪಟ್ಟು ಮಾಡಲಿಕ್ಕೆ ಲಟ್ಸಿದ ತಾಲಿಪಟ್ಟು ಮಾಡೋಣ. ನಾವು ಒಂದು ಸ್ವಲ್ಪ ಹೆಚ್ಚಿಗೆನೇ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ, ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೀವಿ, ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ, ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು ತೊಗೊಂಡು, ಭಾಳ ಹಾಕಿದರೆ ಅವು ಒರಟಾಗ್ತವ, ಕಟ ಕಟ ಅಂತಾವೆ. ಕಟ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು, ಸ್ವಲ್ಪ ಒರಟಾಗಬೇಕು, ಭಾಳಷ್ಟು ಆಗಬಾರ್ದು. ಜೋಳದ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲೂ ಏನು ತೊಗೊಂಡಿದ್ದಪ್ಪ ಅಂದ್ರೆ, ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ತೊಗೊಂಡಿದ್ದೀನಿ, ಧನಿಯಾ ಪುಡಿ ಅಂತಿದ್ವಿ. ನಾನು ಹಸಿ ಖಾರ ಹಾಕ್ತಾಯಿಲ್ಲ, ಒಣ ಖಾರ ಹಾಕ್ತಾಯಿದ್ದೀನಿ, ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಥವಾ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ, ಜೊತೆಗೆ ಅರಿಶಿನ ಪುಡಿನೂ ತೊಗೊಂಡ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿಯಲ್ಲಿ ಇವುಗಳನ್ನು ಹಾಕ್ಕೊಂಡು ಬರೋಣ. ಓಕೆ, ನೋಡ್ರಿ, ಈಗ ನಾವೇನು ಮಾಡೋಣ ಅಂತಂದ್ರೆ, ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಲ್ಲ ಇದನ್ನು ಈ ತಾಟ್ನಾಗ ಹಾಕೊಂಡ್ಬಿಡೋಣ. ಮೊದಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ, ಒಣ ಖಾರ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ರುಬ್ಕೊಂಡು ಹಾಕ್ಕೋಬೇಕು, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೋತಾ ಇದ್ದೀನಿ, ಈಗ ನಾವು ಮಾಡಿಟ್ಟ ಪೇಸ್ಟ್ ಏನಿದೆ ಅಲ್ಲ, ಆ ಪೇಸ್ಟನ್ನು ನಾವು ಪೇಸ್ಟ್ ತೊಗೊಂಬಂದಿದ್ದೀವಲ್ಲ, ನಾನು ಮಿಕ್ಸಿ ಒಳಗೆ ಹಾಕ್ಕೊಂಬಂತೀನಿ ಅಂತ ಹೇಳಿದ್ರೆ ಅದನ್ನು ಇದ್ರೊಳಗೆ ಹಾಕ್ಕೋತೀನಿ ನಾನು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದಿ ಬಿಡೋಣ. ಚಪಾತಿ ಹಿಟ್ಟಿನ ಜೊತೆ ಇದು ಬರಬೇಕು. ಓಕೆ, ಈಗ ಎಲ್ಲ ನಾವು ನಾದೋಣ. ಚಪಾತಿ ಹಿಟ್ಟಿನ ಹಾಗೆ ನಾವು ನಾದಿದ ತಕ್ಷಣ ನಿಮಗೆ ಲಟ್ಟಿಸಿ ನಾನು ಏನು ಮಾಡೋದು, ಹಂಚಿನಲ್ಲಿ ಬೇಯಿಸ್ಲಿಕ್ಕೆ ರೆಡಿ ಮಾಡೋಣ. ಓಕೆ, ಈಗ ನಾನು ನಾದ್ಕೊಂಡು ಬರ್ತೀನಿ. ಚಪಾತಿನ ಹಿಟ್ಟಿನ ಹಾಗೆ ಮಾತ್ರ ನಾದಬೇಕು, ಭಾಳ ನೀರು ಹಾಕಬಾರ್ದು, ಆಗಿಂದಾಗಲೇ ಮಾಡಿಬಿಡ್ಬೇಕು. ಇದು ಬರೀ ಲಟ್ಸಿದ್ದು. ಇದ್ರ ಜೊತೆಗೆ ನಾವು ಸ್ವಲ್ಪ ಜೋಳದ ಹಿಟ್ಟು ಹಚ್ಕೊಂಡು ನಾವು ಲಟ್ಸೋಣ. ನೋಡ್ರಿ, ನಾವು ನಾದಿದ್ದಾಯಿತು. ಈಗ ಸ್ವಲ್ಪ ಇದರ ಮೇಲೆ ಎಣ್ಣೆ ಹಾಕೋಣ. ಹೌದಾ, ಎಣ್ಣೆ ಹಾಕೋಣ, ಲಟ್ಟಿಸ್ಲಿಕ್ಕೂ ಪ್ರಾರಂಭ ಮಾಡೋಣ. ಹಸಿ ಮೆಣಸಿನ್ಕಾಯಿನೂ ಕೂಡ ಮಿಕ್ಸಿಯಲ್ಲಿ ಹಾಕ್ಕೋಬಹುದು. ಇದ್ರ ಜೊತೆಗೆ ಪುದೀನ, ಜೊತೆಗೆ ಪಾಲಕ್ ಅವೆಲ್ಲ ಹಾಕಬಹುದು. ಆದರೆ ಈಗಿಲ್ಲ,
ಅಡುಗೆ ಮನೆಯಲ್ಲಿ ಇದ್ದ ಸಾಮಾನುಗಳ ಜೊತೆಗೆ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡ್ರಿ, ನಾವು ಈ ರೀತಿ ಲಟ್ಟಿಸ್ತಾ ಇದ್ದೀವಿ. ಜೋಳದ ಹಿಟ್ಟು ಹಚ್ಕೊಂಡು ಲಟ್ಟಿಸ್ತಾ ಇದ್ದೀವಿ. ದಂಡೆಯನ್ನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ಹೌದಾ, ನೋಡಿ 4-5 ಆಗಿದ್ದಾವೆ. ಹೌದಾ, ನಾವು ಲಟ್ಟಿಸಿದ್ದೀವಿ. ಈಗ ನಾವು ಬೇಯಿಸೋಣ. ನೋಡಿ ವೀಕ್ಷಕರೇ, ನಾವು ಈಗ ತಾಲಿಪಟ್ಟುಗಳನ್ನು ಬೇಯಿಸ್ಕೊಳ್ಳೋಣ. ಕೂತ್ಕೊಂಡಾದರೂ ನಿಂತ್ಕೊಂಡಾದರೂ ಲಟ್ಟಿಸಿ ನಿಧಾನವಾಗಿ ಒಂದೊಂದೇ ನಾವು ಏನು ಮಾಡ್ಕೊಳ್ಳೋಣ, ಹಂಚಿನಲ್ಲಿ ಬೇಯಿಸ್ಕೊಳ್ಳೋಣ. ಹಿಟ್ಟಿನಿಂದ ಲಟ್ಟಿಸಿದಿದೆ, ಫಾಸ್ಟ್ ಆಗುತ್ತೆ ಕೆಲಸ. ಸ್ವಲ್ಪ ನಾವು ಎಣ್ಣೆಯನ್ನು ಕೂಡ ಹಚ್ಚಬೇಕಾಗತ್ತೆ. ಹೌದಾ, ಎಣ್ಣೆಯನ್ನು ಹಚ್ಕೊಂಡು ನೀವು ರಸರಸವಾದ ಚಟ್ನಿಯನ್ನು ಮಾಡಿಕೊಡ್ರಿ, ಇಲ್ಲ ಡ್ರೈ ಚಟ್ನಿ ಮಾಡಿಕೊಡ್ರಿ. ಅದ್ರ ಜೊತೆಗೆ ತುಪ್ಪ ಹಚ್ಕೊಂಡು ತಿಂದ್ರು ಅಂತೂ ಭಾರಿ ಚೆನ್ನಾಗಿ ಆಗಿರುತ್ತೆ. ಜೊತೆಗೆ ನಿಮಗೆ ಕನ್ವೀನಿಯೆಂಟಾಗೋ ಪಲ್ಯಗಳನ್ನು ಕೂಡ ಹಚ್ಕೋಬಹುದು, ತಿನ್ಬಹುದು ಅಂಥೇಳಿ ಹೇಳ್ಬೋದು. ಈ ಕ್ವಿಕ್ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಬೇಯಿಸ್ತಾ ಇದ್ದೀವಿ ನಾವು. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಆದಷ್ಟು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು. ಓಕೆ, ನೋಡಿ ಈ ರೀತಿ ನಾವು ರೆಸಿಪಿಯನ್ನು ರೆಡಿ ಮಾಡ್ಕೋಬಹುದು. ಥ್ಯಾಂಕ್ ಯು ವೆರಿ ಮಚ್.